ನಾಳೆ ಅದೇ ಮೇಯ್ನಾಗಿ ಈ ಮನ್ರೇಗಾ ವಿಚಾರದ ಬಗ್ಗೆ ಮೇಯ್ನಾಗಿ ಬರ್ತದೆ. ಮತ್ತು ಗವರ್ನರ್ ಸ್ಪೀಚರ್ಸ್ ಹೇಗೆ ಬರುತ್ತೆ ನೋಡಿಕೊಂಡು ಅದ್ರ ಮೇಲೆ ಬೇರೆ ಬೇರೆ ಸಮಸ್ಯೆನೂ ಕೂಡ ಮಾಡ್ತಕ್ಕಂಥದ್ದನ್ನು ಮೊನ್ನೆ ಕ್ಯಾಬಿನೆಟಲ್ಲಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ವಿ, ಮನೆ ಮುಖ್ಯಮಂತ್ರಿಗಳು ಕೂಡ. ಯಾಕೆಂದರೆ ಇದೊಂದು ದುರಂತ. ಇಲ್ಲಾಂದರೆ ಹೆಚ್ಚು ಕಮ್ಮಿ ಆಗಿದ್ರೆ ಜನರಿಗೆ ಕೆಲಸ ಸಿಗದೆ ಹೊಟ್ಟೋಗ್ಬಿಡುತ್ತೆ ಅವ್ರ ಕೈಯಿಂದ. ಅದನ್ನು ನಾವು ನಮ್ಮದು ಡಿಫೆಂಡ್ ಮಾಡ್ಕೊಳ್ಬೇಕಾಗುತ್ತೆ. ಐ ಥಿಂಕ್ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಕೆಲವರು ಅವರವರೇ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮನ್ರೇಗಾನ ಉಳಿಸ್ಕೋಬೇಕು ಅನ್ನೋದು ಭಾವನೆ ಮೇಲೆ ಇದ್ದಾರೆ. ಅದು ಐ ಥಿಂಕ್ ಇಟ್ಸ್ ಅ ಗುಡ್ ದಿಸ್ ಥಿಂಗ್. ಚರ್ಚೆ ಆಗಿ ಮಾಡೋದು ಒಳ್ಳೆಯದು. ವಿರೋಧ ಪಕ್ಷಗಳು ಈಗ ವಿರೋಧ ಮಾಡ್ತಿರುವಂಥ ಸರ್, ಅಂದರೆ ಇದು CM ಅವರ ಕೊರನೇ ಭಾಷಣ ಇರ್ಬೋದು, ಅವರ ಮುಖ್ಯಮಂತ್ರಿ ಯಾರು ಭಾಷಣ ಇರ್ಬೋದು, ಅಥವಾ ರಾಜ್ಯದ ಅಭಿವೃದ್ಧಿ ಬಗ್ಗೆ ನೋಡಿ 2.5 ವರ್ಷದಿಂದ ಅವ್ರು ಬುಲ್ಡೆ ಬಿಡ್ತಾನೆ ಇದ್ದಾರೆ. ಇದನ್ನು ತೊಗೊಂಡು ಏನು ಮಾಡ್ತಿರೋ ತಗೊಳ್ಳಿ, ಅದೆಲ್ಲ ಉಪಯೋಗ ಇಲ್ಲ. ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ವಿಶೇಷ ಅಧಿವೇಶನ ಕರೆದಿದ್ದೆ, ಅದಕ್ಕೊಂದು ವ್ಯಾಲ್ಯೂ ಇರೋದು. ಗವರ್ನರ್ ಸ್ಪೀಚಲ್ಲಿ ಅಭಿವೃದ್ಧಿ ಅಲ್ಲದೆ ಇನ್ನೇನು ಮಾತಾಡ್ತಾರಂತೆ. ಈಗ ಗ್ಯಾರಂಟಿಗಳನ್ನ ನಾವು ಕೊಟ್ವಿ, ಗ್ಯಾರಂಟಿಗಳು ಒಳ್ಳೆಯದು ಅಂಥೇಳಿ ವಿರೋಧ ಮಾಡಿದವರೇ ಇವತ್ತು ಎಕ್ಸೆಪ್ಟ್ ಮಾಡಿ ದೇಶದ ಫುಲ್ಲು ಯೂಸ್ ಮಾಡ್ತಾ ಇದ್ದಾರೆ. ಈಗ ಮನ್ರೇಗಾನೂ ಕೂಡ ಇಡೀ ದೇಶದಲ್ಲಿ ಯಾರ್ಯಾರಿಗೆ ಕೆಲಸ ಇರಲಿಲ್ಲ, ನಿಜವಾಗ್ಲೂ ಕೆಲಸ ಕೊಟ್ಟವ್ರು ಯಾರು ಅಂತ ಹೇಳಿದರೆ ಭಾಷಣ ಮಾಡ್ಕೊಂಡು BJPಯವರು ಬುಲ್ಡೆ ಬಿಟ್ಟರೆ ಹೊರತು 2 ಕೋಟಿ ಜನರಿಗೆ ಕೆಲಸ ಕೊಡ್ತೀವಿ ಅಂತ. ಈ ಕೊಟ್ಟಿರೋ ಕೆಲಸನ ಏನು ಮನಮೋಹನ್ ಸಿಂಗ್ ಅವರು ಆ ಸಂದರ್ಭದಲ್ಲಿ ಕೊಟ್ಟರು ಅದನ್ನು ತೆಗಿಯಕ್ಕೆ ಹೊಂಟಾರೆ 2 ಕೋಟಿ ಜನರಿಗೆ. ವರ್ಷ 2 ಕೋಟಿ ಜನರಿಗೆ ತೆಗಿತಾರೆ. ವರ್ಷ ಅಲ್ಲ, ನನ್ನ ಪ್ರಕಾರ 20 ಕೋಟಿ ಜನರಿಗೆ ಅಟ್ ಎ ಟೈಮ್ ತೆಗೆದು ಬಿಡ್ತಾರೆ ಇವರು. ಯಾಕೆಂದರೆ ಉದ್ಯೋಗ ಖಾತ್ರಿ ತೆಗೆದು ಬಿಟ್ಟರೆ ಜನರಿಗೆ ಜೀವನಕ್ಕೆ ಭಾಳ ಕಷ್ಟ ಆಗುತ್ತೆ. ಒಂದು ಕಾನ್ಫಿಡೆನ್ಸ್ ಇತ್ತು ಜನರಿಗೆ, ನಾನು ದುಡಿತೀನಪ್ಪ, ನನಗೆ ದುಡ್ಡು ಬರುತ್ತೆ. ಯಾಕೆಂದರೆ ದುಡ್ಡು ಬರಬೇಕಂದ್ರೆ ದುಡಿಬೇಕು, ಹಾಗೆ ಪುಕ್ಷಡೆ ಬರೋದಿಲ್ಲ ಅದು. ಇದನ್ನು ತೆಗೆದು ಇವಾಗ ಕೂತ್ಕೊಂಡು ಇಲ್ಲ ಇವರು ತಪ್ಪು ಹಾದಿತ್ತು ಹೇಳ್ತಾ ಇದ್ದಾರೆ, ಹಿಂಗೆ ಮಾಡ್ತಾ ಇದ್ದಾರೆ, ಹಂಗೆ ಮಾಡ್ತಾ ಇದ್ದಾರೆ. ನಾನು ರಾಘವೇಂದ್ರ ಅವ್ರದ್ದು ನೋಡಿದೆ, ರಾಘವೇಂದ್ರ ಅವ್ರದ್ದು ಇದನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ದಾರಿ ತಪ್ಪಿಸೋದಲ್ಲ, ಬಡವರ ಹಕ್ಕನ್ನು ತೆಗಿತಾ ಇದ್ದಾರೆ. ಹುಷಾರಾಗಿರ್ರಿ ರಾಘವೇಂದ್ರ ಅವರೇ, ಅದನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಮುಂದಿನ ದಿನಗಳಲ್ಲಿ ಅವ್ರ ಪರವಾಗಿ ಹೋರಾಟ ಮಾಡಬೇಕಾಗತ್ತೆ. ಸ್ವಲ್ಪ ಪರಿಜ್ಞಾನ ಇಟ್ಕೊಂಡು ಮಾತಾಡಬೇಕಾಗುತ್ತೆ. ದಾರಿ ತಪ್ಪಿಸೋದಕ್ಕೆ ಸರ್ಕಾರಗಳು ಇರಲ್ಲ. ಕಾನೂನು ಅವತ್ತು ಮಾಡಿರೋದು ತಲೆ ಕೆಟ್ಟು ಮಾಡಿರೋಲ್ಲ. ಜನರಿಗೆ ಸಹಕಾರ ಆಗಬೇಕು ಅಂತ ಹೇಳಿ ನನಗೆ ಗೊತ್ತಿರೋ ಪ್ರಕಾರ ರಾಹುಲ್ ಗಾಂಧಿಯವರು ಒಂದು ಸ್ವಲ್ಪ ಮತ್ತು ಸೋನಿಯಾ ಗಾಂಧಿಯವರು ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇರಬೇಕಾದ್ರೆ ಇದನ್ನು ಮಾಡಬೇಕು, ಸಾಲ ಮನ್ನಾ ಮಾಡಬೇಕು. ಇವ್ರಿಗೇನಂದರೆ BJP ಅವರಿಗೆ 2 ವಿಚಾರ. ಬಡವರು ದುಡಿತಾರೆ, ಅವರು ಆರಾಮಾಗಿರ್ತಾರೆ ಅಂದ ತಕ್ಷಣ ಇವರಿಗೆ ಹೊಟ್ಟೆ ಕಿಚ್ಚು. ಮಹಾತ್ಮ ಗಾಂಧಿದ ಹೆಸರು ಹೇಳಿದ ತಕ್ಷಣ ಹೊಟ್ಟೆ ಕಿಚ್ಚು. ಸೊ ದಿನ ಮಹಾತ್ಮ ಗಾಂಧಿನ ಹತ್ಯೆ ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು BJP ಅವರು. ಅದು ಈ ಕೆಲಸಗಳಿಗೆ ಅಲ್ಲ, ಹೊಡಿಲೇಬೇಕು. ಅದಕ್ಕೆ ಯಾಕೆ ಅಧಿವೇಶನ ಕರೀತಾರೆ? ಅದನ್ನು ಬಂದ್ಬಿಟ್ಟು ಚರ್ಚೆ ಮಾಡೋ ಬದಲು ಇವ್ರ ಕೊನೆ ಭಾಷಣ, ಇವ್ರಿಗೇನು ತಲೆಗಿಲೆ ಐತಾ? ಅವ್ರ ಮನೇಲಿ ಇಡೀ ತುಂಬ ಹೊಲಸು ರಾಡಿಯಾಗಿದೆ. ವಿಜೇಂದ್ರ ಅವರು ಮನೇಲಿ ಎಷ್ಟು ಬಾಗಿಲಿದ್ದಾವೆ, ಎತ್ತಲಾಗಿದ್ದಾವೆ ಕಿಟಕಿ ಅಂತಲೇ ಗೊತ್ತಿಲ್ಲ. ಅದಕ್ಕೆ ಫಸ್ಟು ನಿಮ್ಮ ವಿಚಾರನ ನೋಡ್ಕೊಳ್ಳಿ. ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಬಡ್ಕೋತಾ ಇದ್ರಿ ನೀವು ಬೆಳಗಾಮಲ್ಲಿ ಇನ್ನೂ 1 ವಾರ ನಡೀಲಿ, 1 ವಾರ ನಡೀಲಿ ಅಂತ. ಈಗ ಮಾಡ್ತಾರಲ್ಲ, ಬಂದು ಚರ್ಚೆ ಮಾಡೋದು ಒಳ್ಳೇದಲ್ವ, ಮಾಡಲಿ. ಸರ್, ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಇಲ್ಲ, ಇದು ಮತ್ತು ಯಾವುದೇ ವಿಚಾರ ಆಗಲಿ, ಯಾವುದೇ ಸಂದರ್ಭದಲ್ಲಿ ಏನಾದರೂ ಭ್ರಷ್ಟಾಚಾರ ಇತ್ತು ಅಂದರೆ ತನಿಖೆ ಆಗಬೇಕು. ತನಿಖೆ ಆದ ತಕ್ಷಣ ಅವರಿಗೆ ಶಿಕ್ಷೆ ಆಗ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಅದು ಯಾವುದೇ ವಿಚಾರ ಆಗಲಿ, ಈವನ್ DGP ವಿಚಾರ ಇರಲಿ, ಯಾವುದೇ ಇರಲಿ, ಇದೆಲ್ಲದೂ ಕೂಡ ಇರಬೇಕು. ಇದು ಅಸಹ್ಯ ಇವೆಲ್ಲ ಕೆಲವು ಸತಿ. ಅದಕ್ಕೆ ಏನು ಮಾಡಬೇಕು, ಕಾನೂನು ಶೀಘ್ರ ನಿರ್ಧಾರಗಳು ತಗೊಂಡ್ರೆ ಜನರಿಗೊಂದು ವಿಶ್ವಾಸ ಬರುತ್ತೆ. ಇಂಥ ವಿಚಾರಗಳಲ್ಲಿ ಅದು ಆಗುತ್ತೆ ಅಂತೇಳಿ ವಿಶ್ವಾಸ ಇದೆ.